ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂತದ್ದು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. 7ನೇ ವೇತನ ಆಯೋಗದ ಸಲುವಾಗಿ ಸರ್ಕಾರಿ ನೌಕರರನ್ನ ನಾವು ಹೋರಾಟ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. 7ನೇ ವೇತನ ಆಯೋಗ ಅನ್ನೋದು ನಾವು ಪ್ರಾಮಿಸ್ ಮಾಡಿದ್ದೇವೆ, ಅದನ್ನ ನಾವು ಫುಲ್ಫಿಲ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಏನಕ್ಕಂದ್ರೆ 7ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆಯನ್ನ ಕರೆಯಲಾಗಿತ್ತು ಚಿಕ್ಕಮಗಳೂರಿನಲ್ಲಿ. ಸೊ ಬೇಸಿಕಲಿ 4ನೇ ತಾರೀಕಿನ ಸಚಿವ ಸಂಪುಟ ಸಭೆಯಲ್ಲಿ ಜುಲೈ 4ನೇ ತಾರೀಕಿನಂದು ಯಾವುದೇ ರೀತಿಯಾದಂತಹ ಡಿಸ್ಕಷನ್ ಆಗಲಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಈ ಒಂದು ವಿಳಂಬ ನೀತಿಯನ್ನ ನಾವು ಖಂಡಿಸ್ತೇವೆ. ಖಂಡಿತವಾಗಿಯೂ ಕೂಡ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡುವ ಮುಖಾಂತರ ಸರ್ಕಾರಿ ನೌಕರರ ಒಂದು ಸಂಘದ ಶಕ್ತಿ ಏನಿದೆ ಅಂತ ತೋರಿಸುವುದಕ್ಕೆ ನಾವು ಮುಂದಾಗ್ತೇವೆ ಅನ್ನೋ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಅದರ ಒಂದು ಲೈವ್ ಒಂದು ಕೂಡ ನೀವು ನೋಡಿದ್ದೀರಾ. ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ಷಡಕ್ಷರಿ ಅವರು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅದರ ಒಂದು ಇಂಪ್ಲಿಮೆಂಟೇಷನ್ ಬೇಗ ಆಗಲಿಲ್ಲ ಅಂದ್ರೆ ಈಗಿರುವಂತಹ ಒಂದು ಸರ್ಕಾರ ಏನು ಪ್ರೆಸೆಂಟ್ ಇದೆ ಇದಕ್ಕೆ ತುಂಬಾನೇ ದೊಡ್ಡ ತೊಂದರೆ ಆಗಲಿದೆ. ಸರ್ಕಾರಿ ನೌಕರರು ಮುಷ್ಕರವನ್ನ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಮುಷ್ಕರಕ್ಕಾಗಿ ಕರೆ ಬರ್ತಾ ಇದ್ದು ಈ ಒಂದು ಜುಲೈ ಅಂತ್ಯದಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಖಂಡಿತವಾಗಿಯೂ ಕೂಡ ಸ್ಟ್ರೈಕ್ ಅನ್ನ ಒಂದು ಯಾವ ರೀತಿಯಾಗಿ ಬೊಮ್ಮಾಯಿ ಅವರ ಟೈಮಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿಯಾದಂತಹ ಮುಷ್ಕರವನ್ನ ಮತ್ತೆ ಹಮ್ಮಿಕೊಳ್ಳಲಾಗುವುದು ಅನ್ನೋ ಒಂದು ಮಾತನ್ನ ನಿನ್ನೆ ನಡೆದಿರುವಂತಹ ಒಂದು ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ತುಂಬಾ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಹೇಳ್ತಾರೆ. ಸೊ ಎಲ್ಲ ಒಂದು ವಿಷಯಗಳು ಸರ್ಕಾರಕ್ಕೆ ಇವಾಗ ಗೊತ್ತಾಗಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಏನು ರಾಜ್ಯದ ಗೃಹ ಮಂತ್ರಿಗಳಾಗಿದ್ದಾರೆ, ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ನಿನ್ನೆ ನೀಡಿದ್ದು 7ನೇ ವೇತನ ಆಯೋಗಕ್ಕಾಗಿ ಸರ್ಕಾರಿ ನೌಕರರು ಹೋರಾಟ ಮಾಡೋದು ಬೇಡ, ನಾವು ನಿಮ್ಮ ಒಂದು ಬೇಡಿಕೆಯನ್ನ ಮಾತುಕತೆ ಮುಖಾಂತರವೇ ಬಗೆಹರಿಸ್ತೇವೆ, ಮಾತುಕತೆ ಮುಖಾಂತರ ಹೇಳಿಕೆಗಳ ಮುಖಾಂತರವೇ ನಿಮ್ಮ ಒಂದು 7ನೇ ವೇತನ ಆಯೋಗ ನೀಡಲಾಗುವುದು, ಯಾವುದೇ ರೀತಿಯಾಗಿ ಸ್ಟ್ರೈಕ್ ಮಾಡುವಂತ ಅನ್ನೋ ಮುಖಾಂತರ ಸರ್ಕಾರಿ ನೌಕರರಿಗೆ ಒಂದು ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರಿಗೆ ಆಲ್ರೆಡಿ ನಾನು ಪರ್ಸನಲ್ ಆಗಿ ಭೇಟಿಯಾಗಿ ಹೇಳ್ತಾ ಇರುವಂತದ್ದು 7ನೇ ವೇತನ ಆಯೋಗವನ್ನ ಖಂಡಿತವಾಗಿಯೂ ಕೂಡ ಈ ಒಂದು ನೆಕ್ಸ್ಟ್ ಸಚಿವ ಸಂಪುಟ ಸಭೆಯನ್ನು ಬರ್ತಾ ಇದೆ ಅದರಲ್ಲಿ ಡಿಸ್ಕಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತಹ ಹೋರಾಟದ ವಿಚಾರವನ್ನ ನೀವು ಮಾಡಬೇಡಿ, ನಾವು ನಿಮ್ಮನ್ನ ಹೋರಾಟ ಮಾಡುವ ಒಂದು ಮಟ್ಟಿಗೆ ಬಿಡೋದಿಲ್ಲ. ಹಾಗಾಗಿ 7ನೇ ವೇತನ ಆಯೋಗ ನಾವು ಪ್ರಾಮಿಸ್ ಮಾಡಿದ್ದೇವೆ, ಹಳೆಯ ಪಿಂಚಣಿ ನಾವು ಪ್ರಾಮಿಸ್ ಮಾಡಿದ್ದೇವೆ, ಈ ಎಲ್ಲ ಒಂದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಮಾಡೇ ಮಾಡುತ್ತೆ. ಅದಕ್ಕೆ ಇವಾಗ ಸಮಯ ಬಂದಿದೆ. ಆಲ್ರೆಡಿ 3 ವರ್ಷಗಳು ಲೇಟ್ ಆಗಿರುವಂತದ್ದು ನಮಗೂ ಕೂಡ ಜ್ಞಾಪಕ ಇದೆ. ಹಾಗಾಗಿ ಅದನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಸರ್ಕಾರಿ ನೌಕರರಿಗೆ ಕೊಟ್ಟಿರುವಂತಹ ಒಂದು ಪ್ರಾಮಿಸ್ ಅನ್ನ ಉಳಿಸಿಕೊಳ್ಳುವ ಕೆಲಸವನ್ನ ನಮ್ಮ ಸರ್ಕಾರ